ಮುಖರ್ಜಿಯವರು ಅವರ ಇತಿಹಾಸ ನಮಗೆಲ್ಲರಿಗೂ ಯಾಕೆ ಗೊತ್ತಿರಬೇಕು ಅಂತ ಹೇಳಿದ್ರೆ, ನಾವು ಇಂದಿನ ರಾಜಕೀಯವನ್ನ ಪ್ರಸ್ತುತಪಡಿಸಿದ್ರೆ, ಇಂದಿನ ರಾಜಕೀಯವನ್ನು ಗಮನಿಸಿದ್ರೆ ನಮ್ಮ ವ್ಯಕ್ತಿತ್ವವನ್ನ, ಚಾರಿತ್ರ್ಯವನ್ನ, ತತ್ವ ಸಿದ್ಧಾಂತವನ್ನ, ಅದು ಇನ್ಯಾವುದೋ ಬೇರೆ ಬೇರೆ ಕಾರಣಕ್ಕೋಸ್ಕರ ಸೈದ್ಧಾಂತಿಕತೆಯನ್ನ ಸೈದ್ಧಾಂತಿಕತೆಯನ್ನ ತಮ್ಮ ತಮ್ಮ ವೈಯಕ್ತಿಕ ಲಾಭಕ್ಕೋಸ್ಕರ ಅದನ್ನು ಮಾರಾಟ ಮಾಡಿಕೊಂಡು ದಿನಕ್ಕೊಂದು ಪಕ್ಷವನ್ನು ಬದಲಾಯಿಸಿ, ದಿನಕ್ಕೊಂದು ತತ್ವ ಸಿದ್ಧಾಂತವನ್ನ ಬದಲಾಯಿಸಿಕೊಂಡು ಜೀವನ ಮಾಡ್ತಕ್ಕಂಥ ರಾಜಕಾರಣಿಗಳನ್ನು ಕೂಡ ನಾವು ಕಾಣ್ತೇವೆ. ಆದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಯಾಕೆ ನಮಗೆ ವಿಶೇಷ ಅಂತ ಕಂಡು ಬರ್ತಾರೆ ಅಂತ ಹೇಳಿದ್ರೆ, ಅವರು ಪ್ರಪ್ರಥಮ ಬಾರಿಗೆ ಎಲೆಕ್ಟ್ ಆದಾಗ ಅಂದಿನ ಪ್ರಥಮ ಪ್ರಧಾನಿಗಳಾದಂತ ಶ್ರೀಯುತ ಜವಾಹರ್ಲಾಲ್ ನೆಹರು ಅವರ ಕ್ಯಾಬಿನೆಟ್ ಅಲ್ಲಿ ಇರ್ತಾರೆ. ಆದ್ರೆ ಯಾವಾಗ ಜವಾಹರ್ಲಾಲ್ ನೆಹರು ಅವರು ಭಾರತೀಯ ಸ್ವಾಯತ್ತತೆಗೆ, ಭಾರತೀಯರ ಗುಣಗಳಿಗೆ ತದ್ವಿರುದ್ಧವಾಗಿ ಯಾವಾಗ ನಿರ್ಣಯವನ್ನ ತೆಗೆದುಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು, ಅವಾಗ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕ್ಯಾಬಿನೆಟ್ಗೆ ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬರ್ತಾರೆ. ಅವರ ತತ್ವ ಸಿದ್ಧಾಂತಗಳು ನಮಗೆ ಹಿಡಿಸೋದಿಲ್ಲ, ನಮ್ಮ ಯಾವತ್ತೂ ರಾಜಕೀಯ ವ್ಯವಸ್ಥೆ ಭಾರತದ ಏನೋ ಸತ್ವ ಇದೆ ಅದರ ಪ್ರಕಾರ ನಡಿಬೇಕು ಅಂತೇಳಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಇದು ನಮ್ಮ ದೇಶಕ್ಕೆ ಸಂಬಂಧಿಸಿದಂತ, ನಮ್ಮ ಸೈದ್ಧಾಂತಿಕತೆಗೆ ಸಂಬಂಧಿಸಿದಂತ ಸರ್ಕಾರ ಅಲ್ಲ ಅಂತಂದೇಳಿ ಜವಾಹರ್ಲಾಲ್ ನೆಹರು ಅವರ ಕ್ಯಾಬಿನೆಟ್ಗೆ ರಾಜೀನಾಮೆಯನ್ನು ಕೊಟ್ಟು ಬಂದು ಹೊರಗಡೆ ಒಂದು ಹೊಸ ಪಕ್ಷವನ್ನು ಸ್ಥಾಪಿಸಿ, ಅದು ಭಾರತೀಯತೆಗೆ ಅನುಗುಣವಾಗಿರಬೇಕು, ಭಾರತೀಯರ ನಾಡಿ ಮಿಡಿತಕ್ಕೆ ಅನುಗುಣವಾಗಿರಬೇಕು, ಭಾರತದ ಸ್ವಾಯತ್ತತೆಯನ್ನು ಎತ್ತಿ ಹಿಡಿಯುವ ರೀತಿಯಾಗಿರ್ಬೇಕು ಅಂತ ಹೇಳಿ ಅಂದು ಭಾರತೀಯ ಜನಸಂಘವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ನಾವ್ ಯಾಕೆ ಅವ್ರ ಜನ್ಮದಿನವನ್ನ, ಅವ್ರ ಪುಣ್ಯತಿಥಿಯನ್ನ ಆಚರಣೆ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಬಂದು ಬರೀ ಪುಷ್ಪಾರ್ಚನೆಯನ್ನ ಮಾಡಿ ಹೋಗ್ಬಿಡ್ತೇವೆ, ಅಥವಾ ಯಾವುದೋ ಒಂದು ಕಾರಣಕ್ಕೋಸ್ಕರ ಒಂದು ಆಚರಣೆಯನ್ನ ಮಾಡಬೇಕು ಅಂತಂದು ಆಚರಣೆ ಅಲ್ಲ. ಅವ್ರೇನು ಆದರ್ಶವನ್ನ ಹಾಕಿಕೊಟ್ರು, ಆ ಆದರ್ಶಗಳನ್ನ ನಮ್ಮ ಕಾರ್ಯಕರ್ತರು ನಾವು ಅಳವಡಿಸ್ಕೊಳ್ಬೇಕು ಅಂತಂದೇಳಿ ಅವರ ತತ್ವ ಸಿದ್ಧಾಂತಗಳನ್ನ, ಅವರ ಗುಣಗಳನ್ನ ನಮ್ಮ ಕಾರ್ಯಕರ್ತರು ಅಳವಡಿಸ್ಕೊಳ್ಬೇಕಂತ ಹೇಳಿ ಈ ತರದ ಎಲ್ಲ ಕಾರ್ಯಕ್ರಮಗಳನ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಇವತ್ತು 123ನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಅಜ್ಜ ಬದುಕಿರ್ತಾರೆ ಅಂತ ಅನ್ಕೊಳ್ಳೋಣ, ಒಂದು 90 ವರ್ಷ. ಅವ್ರ ಅಜ್ಜ ಒಂದು 89 ವರ್ಷ ಬದುಕಿರ್ತಾರೆ. ಆದ್ರೆ ನಮ್ಮ ಅಜ್ಜ ಯಾವಾಗ ತೀರ್ಕೊಂಡ ಅಂತ ನಮಗೆ ಗೊತ್ತಿರಂಗಿಲ್ಲ, ಅವ್ರು ಬರ್ತೇನೋ ನಮ್ಗೆ ಗೊತ್ತಿರಂಗಿಲ್ಲ. ಹಬ್ಬ ಬಂದ್ರೆ ನಮ್ಮ ಜನರೇಷನ್ಗೆ ನಮ್ಮ ತಂದೆಯವರ ಅವಧಿ ಅಂತ ಗೊತ್ತಿರುತ್ತೆ. ಎಷ್ಟೋ ಸರ್ ನಮ್ಮ ತಂದೆ ಯಾವಾಗ ಹುಟ್ಟಿದ್ರು ಅನ್ನೋದು ಕೂಡ ನಮಗೆ ಮಕ್ಕಳಿಗೆ ಗೊತ್ತಿರಂಗಿಲ್ಲ, ಯಾವಾಗ ನಮ್ಮ ತಂದೆ ಹುಟ್ಟಿದ್ರು ಅಂತ ಹೇಳಿ. ಆದ್ರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು 123ನೇ ಜಯಂತಿಯನ್ನು ಕೂಡ ನಾವು ಆಚರಣೆ ಮಾಡ್ತೀವಿ ಅಂತಂದ ಹೇಳಿದ್ರೆ, ಅವರು ದೇಶಕ್ಕೆ, ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಎಂತದ್ದು ಅನ್ನೋದನ್ನ ನಾವು ಇವತ್ತು ಅವಲೋಕನ ಮಾಡಿಕೊಳ್ಬೇಕಾಗುತ್ತೆ. ನಾವು ಬಿಜೆಪಿನ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳಿ ಕರೀತೀವಿ. ನಾವ್ ಯಾವುದೋ ಒಂದು ವಂಶಾಡಳಿತದ ಹಿರಿಯನ್ನಾಯ್ತು, ಅಥವಾ ಅವ್ರ ಮಗನಾಯ್ತು, ಅವ್ರ ಮಗಳನ್ನಾಯ್ತು, ಅವ್ರ ಮೊಮ್ಮಗನಾಯ್ತು, ಅವ್ರ ಮರಿ ಮೊಮ್ಮಗಳನ್ನಾಯ್ತು, ನಾವ್ಯಾರು ಕೂಡ ಇಲ್ಲಿ ಆರಾಧನೆ ಮಾಡಂಗಿಲ್ಲ. ಇದಕ್ಕೆ ಬದಲಾಗಿ ದೇಶಕ್ಕೋಸ್ಕರ ಯಾರು ಹೋರಾಟ ಮಾಡಿ ತಮ್ಮ ಜೀವನವನ್ನೇ ದೇಶಕ್ಕೋಸ್ಕರ ಮುಡಿಪಾಗಿಟ್ಟು ಕೊನೆಗೆ ಜೀವಕ್ಕೋಸ್ಕರ, ದೇಶಕ್ಕೋಸ್ಕರ ಯಾರು ಬಲಿದಾನ ಆದಲ್ಲ ಅಂತವ್ರನ್ನ ಭಾರತೀಯ ಜನತಾ ಪಾರ್ಟಿ ಇವತ್ತು ಸ್ಮರಿಸಿಕೊಳ್ಳುತ್ತೆ. ನಾವು ಕೇಳಿದ್ವಿ, ಅವರು ಜಮ್ಮು ಕಾಶ್ಮೀರಕ್ಕೆ ಹೋಗ್ತಾರೆ, ಅವಾಗ ಒಂದು ಪದ್ಧತಿ ಇತ್ತು. ಜಮ್ಮು ಕಾಶ್ಮೀರ ನಾವು ಆರ್ಟಿಕಲ್ 370 ತೆಗೆದುಹಾಕೋಕ್ಕಿಂತ ಪೂರ್ವದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕ ಸಂವಿಧಾನ ಇತ್ತು, ಪ್ರತ್ಯೇಕ ರಾಷ್ಟ್ರಧ್ವಜ ಇತ್ತು. ಅವ್ರದೇ ಆಗ್ತಕ್ಕಂಥ ಪ್ರಧಾನಿ ಕೂಡ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾಗಿತ್ತು. ಅದನ್ನ ಮೊಟ್ಟ ಮೊದಲ ಬಾರಿಗೆ ಖಂಡಿಸಿದ್ರು ಅಂತ ಹೇಳಿದ್ರೆ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಒಂದ್ಸರಿ ನಾವು ಅವಲೋಕನ ಮಾಡಿ ನೋಡಿದ್ದೇವೆ, 1950ರಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅದನ್ನು ವಿರೋಧ ಮಾಡ್ತಾರೆ. ಸುಮಾರು 75 ವರ್ಷಗಳ ಹಿಂದೆ ಆ ತತ್ವವನ್ನು ಇಟ್ಟುಕೊಂಡು ಬಿಜೆಪಿ ಹೋರಾಟ ಮಾಡ್ತು. ನಾವು ಮೊನ್ನೆ ಅಧಿಕಾರಕ್ಕೆ ಬಂದಾಗ ಮೊನ್ನೆ ನರೇಂದ್ರ ಮೋದಿ ಅವರು ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಆರ್ಟಿಕಲ್ 370 ರದ್ದು ಮಾಡಿದ್ರು. ಹಾಗಾದ್ರೆ ನಮ್ಮ ಪಕ್ಷಕ್ಕೆ ಬದ್ಧತೆ ಇದೆ ಅನ್ಬೇಕು ಅಥವಾ ಇಲ್ಲ ಅನ್ಬೇಕು? 75 ವರ್ಷಗಳ ಹಿಂದೆ ಅವ್ರು ಹೇಳಿದ್ರು ಆರ್ಟಿಕಲ್ 370 ರದ್ದು ಮಾಡ್ಬೇಕು ನಮ್ಮ ದೇಶದಲ್ಲಿ. ನಮ್ಮ ದೇಶ ಅಂತ ಹೇಳಿದ್ರೆ ಇಡೀ ದೇಶಕ್ಕೆ ಒಂದೇ ಸಂವಿಧಾನ ಇರಬೇಕು, ಒಂದೇ ರಾಷ್ಟ್ರಧ್ವಜ ಇರಬೇಕು, ಒಬ್ಬರೇ ಪ್ರಧಾನಿ ಇರಬೇಕು ಅಂತೇಳಿ 75 ವರ್ಷಗಳಿಂದ ಅವ್ರು ಕನಸ್ಕೊಂಡಿದ್ರು. ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ನಂತರ ಆರ್ಟಿಕಲ್ 370 ರದ್ದು ಮಾಡಿ ಜಮ್ಮು ಕಾಶ್ಮೀರದ ಹಿಡ್ಕೊಂಡು ಕನ್ಯಾಕುಮಾರಿ, ಈ ಕಡೆ ಕಾಶ್ಮೀರದ ಗುಜರಾತ್ನಿಂದ ಕಚ್ ಹಿಡ್ಕೊಂಡು ಈ ಕಡೆ ಕಾಮರೂಪದವರೆಗೆ ಇಡೀ ಭಾರತ ದೇಶ ಇದು ಒಂದೇ ಒಂದು ಸಂವಿಧಾನಕ್ಕೆ ಒಳಪಡಬೇಕು ಅಂತಂದೇಳಿ ನರೇಂದ್ರ ಮೋದಿ ಅವರು ಆರ್ಟಿಕಲ್ 370 ರದ್ದು ಮಾಡಿದ್ರು. ನಾವು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಅವತ್ತೇನು ಕನಸನ್ನ ಕಂಡಿದ್ರು ಅದನ್ನ ನಾವು ಇವತ್ತು ಈಡೇರಿಸ್ತೀವಿ. ನಮ್ಮ ಪಕ್ಷ ಭಾರತೀಯ ಜನತಾ ಪಕ್ಷ ಜಾರಿಗೆ ಬಂದು ಮೊದಲ ಬಾರಿಗೆ ನಾವು ಇದ್ದಿದ್ದೇ ಕೇವಲ 3 ಜನ ಸಂಸದರು. ಇಷ್ಟು ವರ್ಷದಲ್ಲಿ ಪಕ್ಷ ಹುಟ್ಟಿರ್ತಕ್ಕಂಥ ಕೆಲವೇ ವರ್ಷಗಳಲ್ಲಿ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಪಕ್ಷ ಆಗಿ ನಮ್ದು ಇವತ್ತು ಹೊರಹೊಮ್ಮಿದೆ. ಯಾಕೆ ಹೊರಹೊಮ್ಮಿದೆ ಅಂತ ಹೇಳಿದ್ರೆ, ನಾವು ಚುನಾವಣೆಯನ್ನ ಮಾಡಿ ಜಾಸ್ತಿ ಸೀಟ್ ಗೆಲ್ತೇವೆ ಅನ್ನೋ ಕಾರಣಕ್ಕಲ್ಲ. ಅವರು ಕೊಟ್ಟಿರ್ತಕ್ಕಂಥ ತತ್ವ ಆದರ್ಶಗಳನ್ನ ನಮ್ಮ ಬಿಜೆಪಿ ಕಾರ್ಯಕರ್ತರು ಅಳವಡಿಸಿಕೊಳ್ತಾರೆ, ಬಹಳಷ್ಟು ಕಟಿಬದ್ಧವಾಗಿ ಪಕ್ಷದ ಜೊತೆಗೆ ನಿಲ್ತಾರೆ ಅಂತಂದೇಳಿ ಈ ಒಂದು ತತ್ವಾದರ್ಶನ ಪಾಲಿಸಿದಕ್ಕೋಸ್ಕರ ಅದಕ್ಕೆ ಅನುಗುಣವಾಗಿ ಇವತ್ತು ಪಾರ್ಟಿ ಬೆಳೆದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಅದಕ್ಕೋಸ್ಕರ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಬಂದ್ವಿ, ಪುಣ್ಯತಿಥಿ ಅಂತಂದೇಳಿ ಏನೋ ಒಂದು 4 ಪುಷ್ಪಾರ್ಚನೆಯನ್ನ ಮಾಡಿ ಫೋಟೋಗಳನ್ನು ತಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಹಾಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್. ಅವ್ರ ಪಕ್ಷಕ್ಕೋಸ್ಕರ, ದೇಶಕ್ಕೋಸ್ಕರ ಏನು ಹೋರಾಟ ಮಾಡಿದ್ರು ಅದನ್ನ ನಾವು ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದು ಕೂಡ ಅಷ್ಟೇ ಪ್ರಾಮುಖ್ಯತೆ ಇದೆ.
ನಮಗೆ ಗೊತ್ತಿಲ್ಲ, ಅವರು ಕಾಶ್ಮೀರ ಪ್ರವಾಸಕ್ಕೆ ಹೇಳ್ತಾರೆ ನಾನು ಕಾಶ್ಮೀರಕ್ಕೆ ಹೋಗ್ತೇನೆ ಅಂತೇಳಿ. ಅನುಮಾನಾಸ್ಪದವಾಗಿ ಅವ್ರನ್ನ ಬಂಧಿಸಲಾಗುತ್ತೆ, ಬಂಧಿಸಿದ ನಂತರ ಅವ್ರು ಜೈಲಿಗೆ ಹಾಕಲಾಗುತ್ತೆ. ಹಾಕಿದ ನಂತರ ಅವರು ಹೃದಯಾಘಾತದಿಂದ ತೀರ್ಕೊಂಡ್ರು ಅಂತಂದೇಳಿ ಅವತ್ತಿನ ಜಮ್ಮು ಕಾಶ್ಮೀರ ಸರ್ಕಾರ ಒಂದು ವರದಿಯನ್ನ ಕೊಡುತ್ತೆ. ಆದ್ರೆ ಅವ್ರ ಸಾವಿನ ಬಗ್ಗೆ ಇವತ್ತಿಗೂ ನಮಗೆ ಸಂಶಯ ಇದೆ. ಅಷ್ಟೊಂದು ಸದೃಢವಾದಂತ ವ್ಯಕ್ತಿ ಅನುಮಾನಾಸ್ಪದವಾಗಿ ಸಿಗ್ಲಿಕ್ಕೆ ಮರಣ ಹೊಂದಲಿಕ್ಕೆ ಸಾಧ್ಯ ಅಂತಂತೇಳಿ. ಆದ್ರೆ ದುರ್ದೈವ ಅವತ್ತಿನ ಸರ್ಕಾರ ಅವರ ಸಾವನ್ನ ಯಾವ ರೀತಿಯಾಗಿ ಮುಚ್ಚಾಕ್ಬೇಕು ಅದೆಲ್ಲ ರೀತಿಯ ಮುಚ್ಚಾಕ್ತು. ಆದ್ರೆ ಅವ್ರ ಸಾವನ್ನ ಮುಚ್ಚಾಕಿದ ತಕ್ಷಣ ಅಂದಿನ ಸರ್ಕಾರ ಯಶಸ್ವಿ ಆಯಿತು ಅಂತಂದಲ್ಲ, ಅವರು ನಮಗೇನೋ ತತ್ವಾದರ್ಶಗಳನ್ನ ಕೊಟ್ಟರು. ಆ ಆದರ್ಶಗಳನ್ನ, ಆ ತತ್ವ ಸಿದ್ಧಾಂತವನ್ನ ಸರ್ಕಾರಕ್ಕೆ ಮುಚ್ಚಾಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದ್ರ ಪರಿಣಾಮವಾಗಿ ಇವತ್ತು ನಾವು 3ನೇ ಬಾರಿಗೆ ಕೇಂದ್ರದಲ್ಲಿ ಆಡಳಿತ ನಡೆಸಿದ್ದೇವೆ ಅಂತಂದ ಹೇಳಿದ್ರೆ ಆ ಮಹಾತ್ಮರವರು ಹಾಕಿಕೊಟ್ಟಿರ್ತಕ್ಕಂಥ ಸಿದ್ಧಾಂತ ಅಂತ ನಾವು ಹೇಳ್ಬೋದು. ಈ ಕಾರ್ಯಕ್ರಮದಲ್ಲಿ ನಾವಿವತ್ತು ತಾಯಿ ಹೆಸರಲ್ಲಿ ಒಂದು ಗಿಡವನ್ನು ನೆಡಬೇಕು ಅನ್ನೋ ಅಭಿಯಾನದಲ್ಲಿ ಕೂಡ ನಾವು ಇವತ್ತು ಭಾಗವಹಿಸಿ ಬಂದಿದ್ದೇವೆ ಬಹಳಷ್ಟು ಜನ. ಸೊ ಇವತ್ತಿನ ದಿನ ನಾವು ಒಂದೊಂದು ಗಿಡವನ್ನ ನೆಟ್ಟು, ನಮ್ಮ ತಾಯಿ ಹೆಸರಲ್ಲಿ ಒಂದು ಗಿಡವನ್ನ ನೆಟ್ಟು ಅವರ ಒಂದು ಜನ್ಮದಿನವನ್ನ ಒಂದು ಸೈದ್ಧಾಂತಿಕ ರೂಪವಾಗಿ, ಯಾಕೆ ಪರಿಸರ ಬೆಳವಣಿಗೆ ನಾವು ಜಾಸ್ತಿ ಒತ್ತು ಕೊಡ್ತೀವಿ ಅನ್ನೋದು ಒಂದು ಅರ್ಥಪೂರ್ಣ ಆಚರಣೆಯನ್ನ ನಾವು ನೀವೆಲ್ಲ ಮಾಡೋಣ ಅಂತಂದು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಮುಖ್ಯ ವಕ್ತಾರರಾಗಿ ಶ್ರೀಯುತ ರುದ್ರೇಶ್ ಚಿನ್ನಣ್ಣವರು ಆಗಮಿಸಿದ್ದಾರೆ. ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ PMC ನಿರ್ದೇಶಕರು. ಪುಷ್ಪಾರ್ಚನೆ ಆದ ನಂತರ ಅವರು ಈ ಒಂದು ಕಾರ್ಯಕ್ರಮ ಕುರಿತು ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಹೇಳ್ತಾ ನಾನು ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ.